ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ಹೊರಗಡೆ ಹೊರಟಾಗ ನಮ್ಮ ಮನೆಯ ಬಾಗಿಲುಗಳನ್ನು ನಾವು ಎರಡೆರಡು ಬಾರಿ ಪರಿಶೀಲನೆ ಮಾಡ್ತೀವಿ ಅಲ್ವೇ? ಆದರೆ ಮಹಾರಾಷ್ಟ್ರದ ಶನಿ ಶಿಂಗನಾಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ಮನೆಗೆ ಬೀಗಗಳನ್ನು ಹಾಕೋದಿರಲಿ, ಮನೆಗೆ ಬಾಗಿಲುಗಳೇ ಇಲ್ಲ ಅಂದರೆ ನೀವು ನಂಬಲೇಬೇಕು. ಹೌದು, ಇದು ನಂಬಲು ಅಸಾಧ್ಯವಾದರೂ ಸತ್ಯ. ಶನಿ ಶಿಂಗನಾಪುರದಲ್ಲಿ ಅನೇಕ ದೇವಾಲಯಗಳು, ಸ್ಮಾರಕಗಳು, ಕೋಟೆಗಳಿದ್ದು ಪ್ರತಿಯೊಂದು ಕೂಡ ವಿಭಿನ್ನವಾಗಿದೆ. ಹಾಗೆಯೇ ಇವುಗಳ ಹಿಂದೆ ಅನೇಕ ಕಥೆಗಳಿವೆ. ಮೊದಲನೇದಾಗಿ ನಾವು ಶನಿ ಶಿಂಗನಾಪುರ ಊರಿನಲ್ಲಿ ಮನೆಗಳಿಗೆ ಬಾಗಿಲುಗಳು ಯಾಕಿಲ್ಲ ಅನ್ನೋದನ್ನ ತಿಳಿಯೋಣ. ಶನಿ ಶಿಂಗನಾಪುರ ಗ್ರಾಮದಲ್ಲಿ ಸರಿಸುಮಾರು 4,000 ಜನ ವಾಸ ಮಾಡ್ತಾರೆ. ಸಾಮಾನ್ಯವಾಗಿ ಈ ಗ್ರಾಮದ ಎಲ್ಲ ಮನೆಗಳಿಗೂ ಬಾಗಿಲುಗಳಿಲ್ಲ. ಮುಂಭಾಗದಲ್ಲಿ ಕೇವಲ ಬಾಗಿಲಿನ ಚೌಕಟ್ಟು ಇದ್ರೂ ಅದಕ್ಕೆ ಬಾಗಿಲುಗಳು ಇರೋದಿಲ್ಲ. ಇದರ ಹಿಂದಿನ ಕಾರಣ ಹಿಂದೂಗಳ ದೇವತೆಯಾದ ಶನಿ ದೇವರ ಮೇಲಿನ ನಂಬಿಕೆಯಿಂದಾಗಿ ಈ ಗ್ರಾಮದಲ್ಲಿ ಬಾಗಿಲುಗಳು ಯಾವಾಗಲೂ ತೆರೆದಿರುತ್ತೆ. ಗ್ರಾಮಸ್ಥರ ಪ್ರಕಾರ ಶನಿ ದೇವರು ಅವರ ರಕ್ಷಕ, ದುಷ್ಟರ ಕಣ್ಣಿನಿಂದ ಶನಿ ದೇವರು ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಶನಿ ದೇವರ ಭಯ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಬಾಗಿಲು ಇಲ್ಲದಿದ್ರೂ ಈ ಗ್ರಾಮದಲ್ಲಿ ಕಳ್ಳತನದ ವರದಿಗಳಿಲ್ಲ. ಇಡೀ ಗ್ರಾಮವು ನಂಬಿಕೆಯ ಆಧಾರದ ಮೇಲೆ ತಮ್ಮ ಜೀವನವನ್ನ ಕಳೆಯುತ್ತಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿದೆ. ಈ ಗ್ರಾಮದಲ್ಲಿ ಯಾರೇ ಕಳ್ಳತನ ಮಾಡಲು ಪ್ರಯತ್ನಿಸಿದ್ರೂ ಅವರಿಗೆ ಮಾರಣಾಂತಿಕ ಕಾಯಿಲೆ, ಕುರುಡುತನ ಮತ್ತು ಮಾನಸಿಕ ಅಸಮತೋಲನದಿಂದ ತಕ್ಷಣ ಶಿಕ್ಷೆಯಾಗುತ್ತದೆ ಅಂತ ಜನ ನಂಬ್ತಾರೆ. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ, ಅಪ್ರಾಮಾಣಿಕರಾಗಿದ್ರೆ ಅಪಘಾತ ಅಥವಾ ದಿವಾಳಿತನದ ರೂಪದಲ್ಲಿ 7.5 ವರ್ಷಗಳ ಕಾಲ ದುರದೃಷ್ಟ ಅನುಭವಿಸಬೇಕಾಗುತ್ತದೆ ಅಂತ ನಂಬಲಾಗಿದೆ. ಯಾರಾದರೂ ಬೀಗ ಅಥವಾ ಬಾಗಿಲನ್ನ ಸ್ಥಾಪಿಸಿದ್ರೆ ಅವರಿಗೆ ಗ್ರಹಚಾರ ಕಾಡುತ್ತದೆ ಅಂತ ಜನ ನಂಬ್ತಾರೆ. ಒಮ್ಮೆ ಹಳ್ಳಿಗನೊಬ್ಬ ತನ್ನ ಮನೆಯ ಪ್ರವೇಶ ದ್ವಾರದಲ್ಲಿ ಮರದ ಬಾಗಿಲನ್ನ ಹಾಕಲು ಪ್ರಯತ್ನಿಸಿದ. ಮಾರನೇ ದಿನವೇ ಆತ ಕಾರು ಅಪಘಾತದಲ್ಲಿ ಮರಣ ಹೊಂದಿದನಂತೆ. ದಂತಕಥೆಗಳ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಭಾರೀ ಮಳೆಯಾಯಿತು. ಮಳೆಯ ನಂತರ ಪನಸನಾಳ ನದಿಯ ದಡದಲ್ಲಿ ಕಪ್ಪು ಕಲ್ಲಿನ ಚಪ್ಪಡಿ ಕೊಚ್ಚಿ ಹೋಗುತ್ತಿರೋದನ್ನ ಜನ ನೋಡಿದ್ರು. ಸ್ಥಳೀಯರು ಕೋಲಿನಿಂದ ಚಪ್ಪಡಿಗೆ ಸ್ಪರ್ಶಿಸಿದಾಗ ಎಲ್ಲಿಂದಲೋ ರಕ್ತ ಸೋರಲಾರಂಭಿಸಿತು. ಅದೇ ರಾತ್ರಿ ಗ್ರಾಮದ ಮುಖ್ಯಸ್ಥನು ತನ್ನ ಕನಸಿನಲ್ಲಿ ಶನಿ ದೇವರನ್ನ ನೋಡ್ತಾನೆ. ಶನಿ ದೇವರು ಕಪ್ಪು ಕಲ್ಲಿನ ಚಪ್ಪಡಿ ನನ್ನ ವಿಗ್ರಹ ಅಂತ ಹೇಳಿ ಗ್ರಾಮದಲ್ಲಿ ನನ್ನ ಹೆಸರಿನಲ್ಲಿ ದೇವಾಲಯವನ್ನ ಸ್ಥಾಪಿಸಲು ಆದೇಶ ಮಾಡ್ತಾನೆ. ಇದಕ್ಕೆ ಪ್ರತಿಯಾಗಿ ಶನಿ ದೇವನು ಗ್ರಾಮಕ್ಕೆ ಯಾವುದೇ ಹಾನಿಯಾಗದಂತೆ ರಕ್ಷಿಸುವುದಾಗಿ ಹೇಳ್ತಾನೆ. ಆದರೆ ದೇವಾಲಯಕ್ಕೆ ಮೇಲ್ಛಾವಣಿ ಇರಬಾರದು ಅಂತ ಒಂದು ಷರತ್ತನ್ನು ಹಾಕಲಾಗುತ್ತೆ. ಗ್ರಾಮವನ್ನು ಯಾವುದೇ ಅಡೆತಡೆ ಇಲ್ಲದೆ ಕಾಪಾಡಲು ಈ ಷರತ್ತು ಹಾಕಲಾಗಿತ್ತು. ಗ್ರಾಮಸ್ಥರು ಕಳ್ಳರಿಂದ ಮತ್ತು ಯಾವುದೇ ದುಷ್ಟ ಶಕ್ತಿಯಿಂದ ಶನಿದೇವರು ನಮ್ಮನ್ನ ರಕ್ಷಿಸುತ್ತಾನೆ ಅಂತ ನಂಬ್ತಾರೆ. ಆದ್ದರಿಂದ ಅವರು ತಮ್ಮ ಮನೆಗಳ ಬೀಗಗಳನ್ನು ತೆಗೆದಿದ್ದಾರೆ. ಬೀದಿ ನಾಯಿಗಳನ್ನು ದೂರವಿರಿಸಲು ಮರದ ಫಲಕಗಳನ್ನು ಹಾಕುತ್ತಾರೆ. ಇನ್ನು ತಮ್ಮ ಮನೆಯ ಬೆಲೆ ಬಾಳುವ ವಸ್ತುಗಳನ್ನು ತೆರೆದ ಸ್ಥಳದಲ್ಲೇ ಬಿಡುತ್ತಾರೆ. ಶೌಚಾಲಯಗಳಿಗೂ ಇಲ್ಲಿ ಬಾಗಿಲು ಇಲ್ಲ ಅಂತ ತಿಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ಆದರೆ ತಮ್ಮ ಖಾಸಗಿ ಕೆಲಸಗಳಿಗಾಗಿ ಬಾಗಿಲುಗಳ ಮುಂದೆ ಶೀಟ್ ಹಾಕುತ್ತಾರೆ. ಪ್ರತಿ ವರ್ಷ ಶನಿದೇವರ ಆಶೀರ್ವಾದ ಪಡೆಯಲು ಈ ಗ್ರಾಮಕ್ಕೆ ಭಕ್ತರ ದಂಡೆ ಹರಿದು ಬರುತ್ತದೆ. ಅಮಾವಾಸ್ಯೆಯಂದು ಈ ದೇವಾಲಯಕ್ಕೆ ದೇಶದಾದ್ಯಂತ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುತ್ತಾರೆ. ಯಾಕಂದ್ರೆ ಈ ದಿನವನ್ನ ಶುಭ ದಿನವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ದಿನ ಜಾತ್ರೆ ಕೂಡ ನಡೆಯುತ್ತದೆ. ಭಕ್ತರು ಮೂರ್ತಿಗೆ ಎಣ್ಣೆ ಮತ್ತು ನೀರಿನಿಂದ ಸ್ನಾನ ಮಾಡಿಸ್ತಾರೆ. ಶನಿದೇವರ ಜನ್ಮದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಹಬ್ಬವನ್ನ ಮೇ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಅದಲ್ಲದೆ ಇತರ ದಿನಗಳಿಗೆ ಹೋಲಿಸಿದ್ರೆ ಶನಿವಾರವನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇನ್ನು 2015ರಲ್ಲಿ ಇಲ್ಲಿ ಪೊಲೀಸ್ ಠಾಣೆ ಆರಂಭವಾಯಿತು. ಆದರೆ ಪೊಲೀಸ್ ಠಾಣೆ ಕೂಡ ಈ ಪ್ರೋಟೋಕಾಲ್ ಅನ್ನ ಅನುಸರಿಸುತ್ತದೆ. ಯಾವುದೇ ಗೇಟ್ ಅಥವಾ ಲಾಕ್ ಅನ್ನ ಇಲ್ಲಿ ಸ್ಥಾಪಿಸಲಾಗಿಲ್ಲ. ವಿಶೇಷ ಅಂದ್ರೆ ಪೊಲೀಸ್ ಠಾಣೆಗೆ ಯಾವುದೇ ದೂರುಗಳು ಕೂಡ ಬಂದಿಲ್ಲ. ಹಾಗೆಯೇ ಯೂನಿಯನ್ ಕಮರ್ಷಿಯಲ್ ಬ್ಯಾಂಕ್ ಮೊಟ್ಟ ಮೊದಲ ಬಾರಿಗೆ ಬೀಗ ಹಾಕದೆ ಶಾಖೆಯನ್ನ ಶನಿ ಶಿಂಗನಾಪುರದಲ್ಲಿ ಸ್ಥಾಪಿಸಿದೆ. ಈ ವಿಶಿಷ್ಟ ಇತಿಹಾಸದ ಕಾರಣದಿಂದಾಗಿ ಈ ಗ್ರಾಮಕ್ಕೆ ಪ್ರತಿದಿನ ಸುಮಾರು 40,000 ಪ್ರವಾಸಿಗರು ಇಲ್ಲಿನ ಪ್ರಸಿದ್ಧ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಈ ಗ್ರಾಮಕ್ಕೆ ಬಂದ್ರೆ ಅಜಂತ, ಎಲ್ಲೋರ ಗುಹೆಗಳು, ಶಿರಡಿ ಮುಂತಾದ ದೇವಸ್ಥಾನಗಳಿಗೂ ಭೇಟಿ ನೀಡಬಹುದು. ಸೆಪ್ಟೆಂಬರ್ನಿಂದ ನವೆಂಬರ್ ಶನಿ ಶಿಂಗನಾಪುರ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯ. ಈ ಸಮಯದಲ್ಲಿ ಹವಾಮಾನವು ಆಹ್ಲಾದಕರ ಮತ್ತು ಸೌಮ್ಯವಾಗಿರುತ್ತದೆ. ಶನಿ ಶಿಂಗನಾಪುರ ಶಿರಡಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಖಾಸಗಿ ಕಾರುಗಳು ಅಥವಾ ಟ್ಯಾಕ್ಸಿಗಳ ಮೂಲಕ ಶಿರಡಿಯಿಂದ ಈ ದೇವಸ್ಥಾನಕ್ಕೆ ಸುಲಭವಾಗಿ ಪ್ರಯಾಣ ಬೆಳೆಸಬಹುದು. ಈ 2 ಪಟ್ಟಣಗಳ ನಡುವೆ ಬಸ್ಸುಗಳು ಸಹ ಓಡಾಡ್ತವೆ. ನೀವು ಪಟ್ಟಣವನ್ನ ಸುತ್ತಲೂ ಆಟೋ ರಿಕ್ಷಾಗಳನ್ನು ಬಾಡಿಗೆ ಪಡೆಯಬಹುದು. ಓಲಾ ಅಥವಾ ಊಬರ್ ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ಸುಮಾರು 140 ಮೀಟರ್ ದೂರದಲ್ಲಿ ನಿಮ್ಮ ವಾಹನಗಳನ್ನು ನಿಲ್ಲಿಸಲು ಸಾಕಷ್ಟು ಸ್ಥಳ ಅವಕಾಶವಿದೆ.
ಇದಾಗಿತ್ತು ಈ ಕ್ಷಣದ ವಿಶೇಷ ಮಾಹಿತಿ. ಈ ರೀತಿಯ ವಿಭಿನ್ನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮಗಿರಲಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ.